ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಜಗದೀಶ್, ನಾನು ಹೊರಡ್ತೀನಿ. ನಾನೇ ಡ್ರಾಪ್ ಮಾಡ್ತೀನಿರು, ನನಗೂ ಲಾಯರ್ ಆಫೀಸ್ನಲ್ಲಿ ಕೆಲಸ ಇದೆ. ಸರಿ. ಸಂಜೆ ನಾನೇ ಪಿಕ್ ಮಾಡ್ತೀನಿ. ಅಲ್ಲಿಂದ ಸಂಜೆನ ಮನೆಗೆ ಹೋಗಿ ಆಂಟಿನ ಮಾತಾಡ್ಸ್ಕೊಂಬರೋಣ. ಅಪ್ಪಾಜಿ, ನಾವು ಹೊರಡ್ತೀವಿ. ಹಾಂ, ಒಳ್ಳೇದಮ್ಮ. ಅವಾಗಿಂದ ಯಾರಿಗೆ ಫೋನ್ ಟ್ರೈ ಮಾಡ್ತಿದ್ದೀರಾ? ನನ್ನ ಫ್ರೆಂಡ್ಗಮ್ಮ ಬೆಳಗ್ಗೆ ವಾಕಿಂಗ್ ಯಾಕೆ ಬರೋಲ್ಲ ಅಂತ ಕೇಳೋಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ನಾಟ್ ರೀಚಬಲ್ ಬರ್ತಾ ಇದ್ದೀನಿ. ನಾನು ನೋಡ್ತೀನಿ. ಯಾರಿಗೆ ಜಗದೀಶ್? ಡ್ಯಾಡಿಗೆ ರಿಜಿಸ್ಟರ್ ಪೋಸ್ಟ್. ನನಗೇನು? ಕೆಲವರಿಗೆ ಈ ಜಗತ್ತಿನಲ್ಲಿ ಯಾರೂ ಸಂತೋಷವಾಗಿರೋದು ಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ತಮ್ಮ ಬದುಕು ಹಾಳು ಮಾಡ್ಕೊಳ್ತಾರೆ, ಬೇರೆಯವ್ರ ಬದುಕನ್ನು ಹಾಳು ಮಾಡ್ತಾ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಯಾಕಪ್ಪಾಜಿ ಇಷ್ಟೊಂದು ಸಿಟ್ಟಾಗಿದ್ದೀರಾ? ಏನದು? ನೋಟಿಸ್ ಅಮ್ಮ, ರಾಜೀವ ಕಳಿಸಿದ್ದಾನೆ, ನೋಡು. ರಾಜೀವನ ನೋಟಿಸ್ ಕಳಿಸೋದಕ್ಕೇನಿದೆ? ಈಗಾಗಲೇ ಕೇಸ್ ಪ್ರೊಸೀಡಿಂಗ್ ಶುರು ಆಗೋದ್ರಲ್ಲಿದೆ. ಕಾತ್ಯಾಯಿನಿ ಕೇಸ್ ವಿಚಾರವಾಗಲ್ಲ ಕಳಿಸಿರೋದು, ಮತ್ತೆ ಸಂಜನಾ ಮಗು ವಿಚಾರವಾಗಿ. ರಾಜೀವ್ಗೆ ಮಗು ನಮ್ಮ ಮನೆಯಲ್ಲಿರೋದು ಇಷ್ಟ ಇಲ್ಲ. ಅದಕ್ಕೆ ಮಗು ಜವಾಬ್ದಾರಿನ ಇಮಿಡಿಯೇಟ್ ಗಾರ್ಡಿಯನ್ ರಮ್ಯಂಗೆ ಕೊಡಬೇಕಂತೆ. ಇಲ್ಲದಿದ್ರೆ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತಾನಂತೆ. ಹಾಗಂತ ನೋಟಿಸ್ ಕಳಿಸಿದ್ದಾನೆ. ಎಂಥ ಕೆಟ್ಟ ಬುದ್ಧಿ ನೋಡಿ ಆ ರಾಜೀವನಿಗೆ. ತನ್ನ ಮಗುಗೆ ಒಳ್ಳೇದಾಗೋದು ಬೇಕಾಗಿಲ್ಲ ಅವನಿಗೆ. ನಮ್ಮ ಮೇಲಿನ ದ್ವೇಷಕ್ಕಮ್ಮ ಅವನು ಹೀಗೆ ಮಾಡ್ತಾ ಇರೋದು. ತನ್ನ ಕಾಲಿನ ಮೇಲೆ ತಾನೇ ಕಲ್ಲು ಹಾಕ್ಕೊಳ್ತಾ ಇದ್ದಾನೆ. ಅಲ್ಲ ಅಪ್ಪಾಜಿ, ನಮ್ಮ ಮೇಲಿನ ದ್ವೇಷನ ಆ ಮಗು ಮೇಲೆ ತೀರಿಸ್ಕೊಳ್ಳೋದ? ಆ ಮಗು ನೋಡ್ಕೊಳ್ಳೋದಕ್ಕೆ ಯಾರಿದ್ದಾರೆ ಹೇಳಿ? ಹುಷಾರಿಲ್ದೇ ಇರೋ ಅವ್ರ ಅಮ್ಮನ ಅಥವಾ ಕೆಲ್ಸಕ್ಕೆ ಹೋಗ್ತಿರೋ ರಮ್ಯಾನ? ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ನೀ ಹೇಳ್ತಾ ಇರೋದು ಸರಿಯಾಗಿದೆ ಅಮ್ಮ, ಆದರೆ ಅದು ರಾಜೀವನ್ಗೆ ಅರ್ಥವಾಗಬೇಕಲ್ಲ. ತನ್ನ ಮಗು ನಮ್ಮ ಮನೆಯಲ್ಲಿ ಬೆಳೆಯೋದು ಅವನಿಗೆ ಇಷ್ಟ ಇಲ್ಲ ಅಷ್ಟೇ. ಎಂಥ ತಂದೆ ಆದರೂ ಮಗು ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತ ಬಯಸ್ತಾನೆ. ಆದರೆ ರಾಜೀವ್ ಮಗುನ ಮುಂದಿಟ್ಕೊಂಡು ದ್ವೇಷ ಸಾಧಿಸೋದಕ್ಕೆ ಹೊರಟಿದ್ದಾನೆ. ಅವನಿಗೆ ತಲೆ ಕೆಟ್ಟಿದೆ ಅಷ್ಟೇ. ನೋಡು, ಈಗ ನಾವೇನು ಮಾಡೋದಕ್ಕಾಗೋದಿಲ್ಲ. ರಾಜೀವ ಲೀಗಲ್ ನೋಟಿಸ್ ಕಳಿಸಿದ್ದಾನೆ. ಎಲ್ಲನೂ ಕಾನೂನಿನ ಪ್ರಕಾರನೇ ನಡೆಯುತ್ತೆ ಅಷ್ಟೆ. ರಾಜೀವ್ ಏನು ಬೇಕಾದರೂ ನೋಟಿಸ್ ಕಳಿಸಿರಲಿ, ಆದರೆ ನಾವು ಮಗುನ ಮಾತ್ರ ಕಳಿಸೋದು ಬೇಡ. ಈ ಕೇಸ್ ಮುಗಿಯೋದಕ್ಕೆ ಇನ್ನು ಎಷ್ಟು ದಿನ ಆಗುತ್ತೋ ಏನೋ. ಅಲ್ಲಿವರೆಗೂ ಮಗುನ ನಾವೆಲ್ಗೂ ಕಳಿಸೋದು ಬೇಡ ಅಪ್ಪಾಜಿ. ಅದನ್ನೆಲ್ಲ ನಿರ್ಧರಿಸೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲಮ್ಮ. ಈಗ ಅದು ಲೀಗಲ್ ಮ್ಯಾಟರು. ಕೋರ್ಟ್ ಹೇಗೆ ಹೇಳ್ತದೋ ಹಾಗೆ ನಾವು ಮಾಡಬೇಕಾಗ್ತದೆ. ಕೋರ್ಟು ಮಗುನ ರಮ್ಯಾ ಕಸ್ಟಡಿ ಕೊಡಿ ಅಂದರೆ ನಾವು ಕೊಡಬೇಕಾಗ್ತದೆ. ರಾಜೀವ ಜೈಲಿನಲ್ಲೇ ಇದ್ದರೂ ಕೂಡ ತನ್ನ ಮಗು ಎಲ್ಲಿರಬೇಕು, ಹೇಗೆ ಬೆಳಿಬೇಕು ಅಂತ ನಿರ್ಧರಿಸುವ ಹಕ್ಕು ಕಾನೂನಿನ ಪ್ರಕಾರ ಅವನಿಗಿದೆ. ಎಲ್ಲನೂ ಕಾನೂನು ಹಕ್ಕು ಈ ದೃಷ್ಟಿಯಿಂದ ನೋಡೋಕ್ಕಾಗತ್ತೆ ಡ್ಯಾಡ್. ಮನುಷ್ಯತ್ವದಿಂದ ನಾನು ನೋಡಬೇಕಲ್ವ. ರಾಜು ಮಗುನ ನಾವು ಮನೆ ಕರ್ಕೊಂಡ್ಬಂದಿದ್ದು ಮನುಷ್ಯತ್ವದಿಂದ ತಾನೇ. ರಾಜೀವ್ಗೆ ಮನುಷ್ಯತ್ವನೇ ಇಲ್ವಲ್ಲ. ಕೋರ್ಟ್ಗೆ ಹೋಗ್ತಾನೆ, ನೋಟಿಸ್ ಕಳಿಸ್ತಾನೆ. ಕೋರ್ಟ್ಗೇನು ಗೊತ್ತಾಗತ್ತೆ? ಆ ಪುಟ್ಟ ಮಗುವಿನ ಹಂಬಲಗಳು, ನಮ್ಮ ಭಾವನೆಗಳು. ಅದಕ್ಕೆ ಗೊತ್ತಾಗೋದು ಲೀಗಲ್ ಪಾಯಿಂಟ್ಸ್ ಮತ್ತು ಹಕ್ಕು ಅಷ್ಟೇ. ಅಪ್ಪ ಜೈಲಲ್ಲಿದ್ದಾನೆ. ಇಮಿಡಿಯೇಟ್ ಗಾರ್ಡಿಯನ್ಸ್ ಅಂದರೆ ರಮ್ಯಾ ಮತ್ತು ಆಂಟಿ. ರಮ್ಯಾ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಈ ಸಣ್ಣ ಮಗುನ ನೋಡ್ಕೊಳ್ಳೋದಕ್ಕಾಗತ್ತ? ಆ ಮಗು ಮೇಲಾದರೂ ಕರುಣೆ ಬೇಡವಾ ಅವನಿಗೆ? ನೋಡು ಸರಿಯೋ,
ಈಗ ಹೀಗೆ ವಾದ ಮಾಡಿ ಏನೂ ಪ್ರಯೋಜನ ಇಲ್ಲ. ನಾವು ಏನು ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಯೋಚನೆ ಮಾಡೋಣ. ಈ ನೋಟಿಸ್ ವಿಷಯ ರಮ್ಯಾ ಮತ್ತು ಅವರ ಅಮ್ಮನ ಹತ್ರ ಕೂತ್ಕೊಂಡು ಮಾತನಾಡೋಣ. ಅವರೇನು ಹೇಳ್ತಾರೆ ಡ್ಯಾಡ್? ಅವರೇ ಮಗುನ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಆದರೂ ಅವ್ರಿಗೊಂದು ಮಾತು ಹೇಳಬೇಕಯ್ಯ. ನಾಳೆ ಅವರು ಕೂಡ ಕೋರ್ಟ್ಗೆ ಓಡಾಡ್ತಾ ಇರಬೇಕಾಗುತ್ತೆ ನೋಡೋ. ಆಮೇಲೆ ಅದು ನಮ್ಮಿಂದ ಕಾಂಪ್ಲಿಕೇಶನ್ ಆಯಿತು, ತೊಂದರೆ ಆಯಿತು ಅಂತ ಆಗಬಾರ್ದು. ಚಿತ್ತು, ಇನ್ಸ್ಟಿಟ್ಯೂಟ್ಗೆ ಹೋಗಲ್ವಾ ಇವತ್ತು? ಹೋಗ್ತೀನಮ್ಮ ಮಧ್ಯಾಹ್ನ. ಸರಿಯೋ, ಮಕ್ಕಳು ಮಲ್ಕೊಳ್ರಮ್ಮ? ಮಲ್ಕೊಂಡ್ರಮ್ಮ. ನಮ್ಮ ಚಿನ್ನು ಬೇಗ ಮಲ್ಕೊಂಡ್ಲು. ಆದರೆ ಸಂಜನಾ ಮಗು ಯಾಕೋ ತುಂಬ ಹಠ ಮಾಡ್ತಾ ಇತ್ತು. ಹುಷಾರತ್ಕೆ, ರಾಜೀವ್ ಶರ್ಮನ ಮಗು ಅದು. ಚಿತ್ತು, ಮಕ್ಕಳು ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ಅಪ್ಪನ ಗುಣಗಳನ್ನು ಮಗು ಮೇಲೆ ಯಾಕೆ ಆರೋಪ ಮಾಡಬೇಕು? ಪಾಪ, ತಾಯಿಲ್ಲದ ಮಗು ಅದು. ಅದ್ರ ಬಗ್ಗೆ ನಾವು ಎಷ್ಟು ಕಾಳಜಿ ತೋರಿಸಿದ್ರು ಕಡಿಮೆನೆ. ಬಾ ರಮ್ಯಾ. ನಮಸ್ತೆ ಆಂಟಿ. ನಮಸ್ತೆ, ಕೂತ್ಕೊಮ್ಮ. ಅಮ್ಮ ಹೇಗಿದ್ದಾರೆ? ಹಾಗೇ ಇದ್ದಾರೆ ಆಂಟಿ, ಚೇತರಿಸ್ಕೊಂಡಿಲ್ಲ. ನಿಧಾನವಾಗಿ ಚೇತರಿಸ್ಕೋತಾರೆ. ಹಾಯ್ ರಮ್ಯಾ. ನಮಸ್ತೆ ಅಂಕಲ್. ಹಲೋ. ಹಾಯ್. ಮಗು ನೋಡೋದಕ್ಕೆ ಬಂದ್ಯಾ? ಈಗ ತಾನೇ ಇಬ್ಬರು ಮಲ್ಕೊಂಡ್ರು. ಇಲ್ಲ ಸರಿಯು, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು ನಿಮ್ಗಳ ಹತ್ರ. ಏನು ವಿಷಯ ರಮ್ಯಾ? ನಮ್ಮ ಅಣ್ಣ ರಾಜೀವ ನಿಮಗೆ ನೋಟಿಸ್ ಕಳಿಸಿದಾನಂತೆ ಮಗು ವಿಚಾರಕ್ಕೆ. ಹೌದಮ್ಮ, ಕಳಿಸಿದ್ದಾನೆ. ಅವನಿಗೆ ಮಗು ನಮ್ಮನೇಲಿ ಬೆಳೆಯೋದು ಇಷ್ಟ ಇಲ್ವಂತೆ. ಹಾಗಾಗಿ ಮಗುವಿನ ತಕ್ಷಣ ನಿಮ್ಮ ಸುಪರ್ದಿಗೆ ವಹಿಸ್ಕೊಡ್ಬೇಕು ಅಂತ ನೋಟಿಸ್ ಕಳಿಸಿದ್ದಾನೆ. ಚಿತ್ತು, ನನ್ನ ಡ್ರಾಯರ್ನ ನೋಟಿಸ್ ತೊಗೊಂಡು ಬಾ. ಕೊಡೋರು ರಮ್ಯಾ ಕೊಡು. ನೋಡಮ್ಮ, ಅದೇ ನೋಟಿಸ್. ನೋಡಿ, ಮಗು ವಿಚಾರದಲ್ಲೂ ಹಠ ಸಾಧಿಸೋಕೆ ಹೊರಟಿದ್ದಾನೆ ರಾಜೀವ. ತನ್ನ ಮಗು ಒಳ್ಳೆಯ ವಾತಾವರಣದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆಯೋದಕ್ಕೆ ತಾನಾಗೆ ಕಲ್ಲು ಹಾಕ್ತಿದ್ದಾನೆ. ನಂಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ. ಸಾರಿ ಯಾಕೆ ಕೇಳ್ತಿದ್ಯಾ ರಮ್ಯಾ? ಮಗು ಇಲ್ಲಿದೆ ಅಂತ ಹೇಳಿದ್ದೆ ನಾನು. ಮಾಹಿತಿ ಕೊಡೋದಕ್ಕೆ ಅಂತ ಹೇಳಲಿಲ್ಲ. ಅವನ ಮೇಲಿದ್ದ ಕೋಪನ ತೋರಿಸೋದಕ್ಕೆ, ಅವ್ನು ಮಾಡಿದ ಕೆಲಸಗಳ ಪರಿಣಾಮ ಏನಾಯಿತು ಅಂತ ತಿಳಿಸೋದಕ್ಕೆ ಹೋದಾಗ ಮಗು ಇಲ್ಲಿದೆ ಅಂತ ಹೇಳಿದ್ದೆ. ರಮ್ಯಾ, ನೀನು ಈ ವಿಚಾರ ರಾಜೀವ್ ಹೇಳದೇ ಇದ್ದಿದ್ರು ಅವನಿಗೆ ಹೇಗಾದರೂ ಗೊತ್ತಾಗ್ತಾನೆ ಇತ್ತು. ಈ ವಿಷಯಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಹಾಗಲ್ಲ ಅಂಕಲ್, ರಾಜೀವನಿಂದ ನಿಮ್ಗೆ ಎಷ್ಟೆಲ್ಲ ತೊಂದರೆ ಆಗಿದೆ. ನಿಮ್ಮ ಕಂಪನಿ, ಹಣ, ಕೊನೆಗೆ ನಿಮ್ಮ ಮಗಳ ಪ್ರಾಣ ಎಲ್ಲ ಕಳ್ಕೊಂಡಿದ್ದೀರ ನೀವು ಅವನಿಂದ. ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಓಡಾಡ್ತಾ ಇದ್ದೀರಾ. ಆದರೆ ಮಗು ವಿಚಾರ ಬಂದಾಗ ಅದು ರಾಜೀವ್ ಶರ್ಮನ್ ಮಗು ಅನ್ನೋ ದ್ವೇಷ ಇಟ್ಕೊಳ್ದೆ, ಒಂದು ಚಿಕ್ಕ ಅಸಡ್ಡೆನೂ ತೋರಿಸ್ದೆ ಎಷ್ಟು ಜೋಪಾನವಾಗಿ ನೋಡ್ಕೋತಾ ಇದ್ದೀರಾ. ಆ ಮಗುಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ಈ ವಿಚಾರದಲ್ಲಿ ರಾಜೀವ ನಿಮಗೆ ಕೃತಜ್ಞನಾಗಿರ್ಬೇಕು.
ಹಿ ಶುಡ್ ಬಿ ಥ್ಯಾಂಕ್ಫುಲ್ ಟು ಯು. ಆದರೆ ಅವನು ಕೃತಜ್ಞ. ಅವನು ನಿಮ್ಮ ವಿರುದ್ಧನೇ ನೋಟಿಸ್ ಕಳಿಸಿದ್ದಾನೆ. ತನ್ನ ದ್ವೇಷಕ್ಕೋಸ್ಕರ ಮಗು ಭವಿಷ್ಯನೇ ಒತ್ತೆ ಇಡ್ತಾ ಇದ್ದಾನೆ ರಾಜೀವ. ಅವನು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಏನು ಅನ್ಕೋಬೇಡಿ. ಐ ಆಮ್ ಸಾರಿ. ಏನಮ್ಮ ರಮ್ಯಾ ಇದೆಲ್ಲ? ನೀನು ಯಾಕೆ ಇದಕ್ಕೆ ಗಿಲ್ಟಿ ಆಗಬೇಕು? ನೀನು ಯಾಕೆ ಕ್ಷಮೆ ಕೇಳಬೇಕು ಹೇಳು? ನಿಂದೇನು ತಪ್ಪಿದೆ ಇದರಲ್ಲಿ? ರಾಜೀವ ಮಾಡಿ ತಪ್ಪಿಗೆಲ್ಲ ನೀನು ಕ್ಷಮೆ ಕೇಳ್ತಾ ಹೋದರೆ ಬೆಳಗ್ಗಿನ ಸಂಜೆವರೆಗೆ ಎಲ್ಲ ಕೆಲಸ ಬಿಟ್ಟು ಕ್ಷಮೆನೇ ಕೇಳ್ತಾ ಇರಬೇಕಾಗ್ತದೆ. ಅಷ್ಟು ತಪ್ಪುಗಳು ಮಾಡಿದ ನಾವು. ಹೌದು ರಮ್ಯಾ, ರಾಜೀವ್ ಮಾಡಿರೋ ಕೆಲಸಗಳಿಗೆ, ಕೃತ್ಯಗಳಿಗೆ ನೀನು ಹೊಣೆ ಅಲ್ಲ. ನಾವು ನಿನ್ನನ್ನಾಗಲಿ ಅಮ್ಮನ್ನಾಗಲಿ ರಾಜೀವ್ ಜೊತೆ ಗುರ್ತಿಸಿಲ್ಲ. ಈಗ ನೀನು ಅವನ ಪರವಾಗಿ ಕ್ಷಮೆ ಕೇಳಿ ಅವನ ಜೊತೆ ಯಾಕೆ ಗುರ್ತಿಸ್ಕೋತಾ ಇದೆಯಾ? ಮನಸ್ಸಿಗೆ ಕಷ್ಟ ಆಗಲ್ವಾ? ರಮ್ಯಾ, ಇಷ್ಟಕ್ಕೂ ಆ ನೋಟಿಸ್ ಬಗ್ಗೆ ನಾವೇ ತಲೆ ಕೆಡಿಸ್ಕೊಂಡಿಲ್ಲ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗಲ್ಲ, ರಾಜೀವ ಇವತ್ತು ನೋಟಿಸ್ ಕಳಿಸ್ತಾನೆ ಅಂದರೆ ನಾಳೆ ಇದ್ರ ಪ್ರೊಸೀಡಿಂಗ್ಸ್ ಮಾಡೇ ಮಾಡ್ತಾನೆ. ಅದೇ ನೀವ್ಯಾರೂ ಹೆದರೋ ಅವಶ್ಯಕತೆ ಇಲ್ಲ. ಈ ನೋಟಿಸ್ ಪ್ರಕಾರ ಮಗುನ ನನ್ನ ಕಸ್ಟಡಿಗೆ ಕೊಡಬೇಕು ಅಂತ ರಾಜೀವ ಬಯಸಿದ್ದಾನೆ. ಕೋರ್ಟಲ್ಲಿ ಏನು ಹೇಳಬೇಕು ಅಂತ ನಂಗೆ ಗೊತ್ತಿದೆ. ಮಗು ನಿಮ್ಮನೇಲೇ ಬೆಳಿಬೇಕು, ಬೆಳೆಯುತ್ತೆ. ನಾನೊಂದು ಮಾತು ಹೇಳ ರಮ್ಯಾ, ಈ ನೋಟಿಸು, ಕೋರ್ಟ್ ಕೇಸು ಇದು ಯಾವುದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ಸಂಜನಾ ಹೆತ್ತ ಮಗು. ತನ್ನ ಜೀವನ ತೆತ್ತು ಆ ಮಗುನ ಹೆತ್ತಿದ್ದಾಳೆ. ಆ ಮಗು ಚೆನ್ನಾಗಿ ಬೆಳೆದ್ರೇನೆ ಅವಳ ಆತ್ಮಕ್ಕೂ ಶಾಂತಿ ಸಿಗೋದು. ನಾವು ಆ ಮಗುನ ತುಂಬ ಜೋಪಾನವಾಗಿ ನೋಡ್ಕೋತೀವಿ, ಪ್ರೀತಿಯಿಂದ ಬೆಳೆಸ್ತೀವಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ಹುಚ್ಚು ಹುಡುಗಿ, ಇದಕ್ಕೆಲ್ಲ ಯಾರಾದರೂ ಅಳ್ತಾರಾ? ಕಣ್ಣುರಿಸ್ಕೊ. ಓ ಮೀನಾ, ಏನು ಬಂದದ್ದು? ನಾನು ಜೈಲಿನಲ್ಲಿರೋದನ್ನು ನೋಡಿ ಹಂಗಿಸಿ ಸಂತೋಷ ಪಡೋದಕ್ಕೋ ಅಥವಾ ಅಣಗಿಸೋದಕ್ಕೆ? ಅದಕ್ಕಾಗಿದ್ರೆ ನಾನು ಯಾವತ್ತೂ ಬರ್ತಿದ್ದೆ, ಇಷ್ಟು ದಿನ ಕಾಯಬೇಕಾಗಿರಲಿಲ್ಲ. ನೋಡು ರಾಜೀವ, ನಿನ್ನ ಜೊತೆ ಜಗಳ ಆಡೋಕ್ಕಾಗಲಿ, ಆಡ್ಕೊಳ್ಳೋಕ್ಕಾಗಲಿ, ಹಂಗಿಸೋಕ್ಕಾಗಲಿ ನಾನಿಲ್ಲಿ ಬಂದಿಲ್ಲ. ನಿನ್ನ ವಿಷಯದಲ್ಲಿ ನನಗೆ ಆಸಕ್ತಿನೂ ಇಲ್ಲ. ಮತ್ತೆ ಯಾಕೆ ಬಂದೆ? ನಿನ್ನ ಮಗು ವಿಚಾರ ಮಾತಾಡೋಕೆ ಬಂದೆ. ನನ್ನ ಮಗು ಬಗ್ಗೆ ನೀನೇನು ಯೋಚಿಸ್ಬೇಕಾಗಿಲ್ಲ. ಆ ವಿಚಾರವಾಗಿ ನೀನು ಮಾತಾಡಲೂ ಬೇಕಾಗಿಲ್ಲ. ರಾಜೀವ್, ನಾನು ಹೇಳೋದನ್ನು ಕೇಳು. ನಮ್ಮಿಬ್ಬರ ಮಧ್ಯೆ ಸಾವಿರ ದ್ವೇಷ ಇರ್ಬೋದು, ಮನಸ್ತಾಪ ಇರ್ಬೋದು.
ಆದರೆ ಮಗುಗೆ ಈ ಪ್ರಪಂಚದ ಅರಿವೇ ಇಲ್ಲ. ಅಪ್ಪ ಜೈಲಲ್ಲಿದ್ದಾನೆ, ಅಮ್ಮ ಈ ಲೋಕದಲ್ಲೇ ಇಲ್ಲ, ತಾನೆಲ್ಲೋ ಇದೆ. ಇದು ಯಾವ ವಿಚಾರನೂ ಮಗು ಗೊತ್ತಿಲ್ಲ. ಮುಗ್ಧತೆ ಪ್ರತಿರೂಪ ಮಕ್ಕಳು ಅಂದರೆ. ಮಕ್ಕಳು ಎಲ್ಲರಿಗೂ ಒಂದೇ. ನಮ್ಮ ದ್ವೇಷಗಳನ್ನ ಅವ್ರ ಮೇಲೆ ಆರೋಪಿಸೋದು ತಪ್ಪು. ನೇರವಾಗಿ ವಿಷಯಕ್ಕೆ ಬರ್ತೀಯಾ? ನೀನು ಈ ಲೀಗಲ್ ನೋಟಿಸ್ ಕಳಿಸಿದೆಯಲ್ಲ, ಮಗು ನಮ್ಮ ಜೊತೆ ಇರಬಾರ್ದು, ಅಮ್ಮ ರಮ್ಯನ ಜೊತೆ ಇರಬೇಕು ಅಂತ. ಅದಕ್ಕೇನೀಗ? ಈ ನೋಟಿಸ್ ವಾಪಸ್ ತಗೋ. ನಿನ್ನ ಹಠಕ್ಕೆ ಮಗು ಅನಾಥ ಆಗೋದು ಬೇಡ. ನನ್ನ ಮಗು ಅನಾಥವಾಗಾದರೂ ಬೆಳೀಲಿ, ಬೀದಿನಲ್ಲಾದರೂ ಬೆಳೀಲಿ, ಅದ್ರ ಬಗ್ಗೆ ನೀನು ಯೋಚಿಸ್ಬೇಕಾಗಿಲ್ಲ. ಅದೆಲ್ಲಿ ಬೆಳಿಬೇಕು, ಹೇಗೆ ಬೆಳಿಬೇಕು ಅಂತ ನಿರ್ಧರಿಸೋ ಹಕ್ಕು ನಂದು. ಕಾನೂನು ನಿನಗೆ ಆ ಹಕ್ಕು ಕೊಟ್ಟಿದೆ. ಅದರ ನೈತಿಕತೆ ಮತ್ತು ನಿನ್ನ ಆತ್ಮಸಾಕ್ಷಿ ಆ ಮಗು ಮೇಲೆ ನಿನಗೆ ಹಕ್ಕಿದೆ ಅಂತ ಹೇಳಲ್ಲ. ಈ ನೈತಿಕತೆ ಆತ್ಮಸಾಕ್ಷಿ ಎಲ್ಲ ನಿನ್ನ ಮತ್ತು ನಿಮ್ಮ ಮನೆಯವರ ಆಸ್ತಿ. ನನಗದು ಬೇಕಾಗಿಲ್ಲ. ನಿನಗೊಂಚೂರು ಕರುಣೆನೇ ಇಲ್ವಾ? ಮೂರನೇ ವ್ಯಕ್ತಿ ನಾನು. ನನಗೆ ಆ ಮಗು ಬಗ್ಗೆ ಅಷ್ಟೊಂದು ಅಂತಃಕರಣ ಇದೆ, ಕಾಳಜಿ ಇದೆ. ಅದರ ಅಪ್ಪ ನೀನು ಎಷ್ಟು ತುಚ್ಛವಾಗಿ ಮಾತಾಡ್ತೀಯ ನೋಡು. ನನ್ನ ಮಗು ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನಿನ್ನಿಂದ ಹೇಳಿಸ್ಕೋಬೇಕಾಗಿಲ್ಲ. ನೋಡು, ನಾನು ನೋಟಿಸ್ ಕಳಿಸಿರೋ ಹಾಗೆ ಮಗುನ ಅಮ್ಮ ರಮ್ಯನಿಗೆ ಒಪ್ಪಿಸು. ಇಲ್ಲಾಂದರೆ ಮಗುನ ನಾನು ಕೋರ್ಟ್ ಮೂಲಕ ಪಡಿಬೇಕಾಗತ್ತೆ. ಪಡ್ಕೊಂಡು ಅಪ್ಪಿ ತಪ್ಪಿನೂ ನಿಮ್ಮ ಮನೆಗೆ ಕಳಿಸಲ್ಲ, ಅಮ್ಮ ರಮ್ಯನಿಗೆ ಕೊಡ್ತೀನಿ. ಅಮ್ಮ ರಮ್ಯ ಹೋಗಲಿ, ಅವ್ರ ಜೊತೆಗಿನ ಸಂಬಂಧನಾದರೂ ಸರಿಯಾಗಿ ಉಳಿಸ್ಕೊಂಡಿದ್ಯಾ ನೀನು? ಅವರೇ ನಿನ್ನನ್ನು ತಿರಸ್ಕರಿಸಿ ದೂರ ಇಟ್ಟಿದ್ದಾರೆ. ಯಾವ ಹಕ್ಕನ ಮೇಲೆ ಹೇಳ್ತೀಯ ಮಗುನ ನೋಡ್ಕೊಳ್ಳಿ ಅಂತ? ಹೋಗಲಿ, ಅವ್ರ ಪರಿಸ್ಥಿತಿನಾದರೂ ಸರಿಯಾಗಿದೆಯಾ? ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹಾಸಿಗೆಲ್ಲಿದ್ದಾರೆ. ರಮ್ಯಾ ಕೆಲ್ಸಕ್ಕೆ ಹೋಗ್ತಾಳೆ. ಹೇಗೆ ನೋಡ್ಕೊಳಕ್ಕಾಗುತ್ತೆ ಅಷ್ಟು ಸಣ್ಣ ಮಗುನ? ಹಠ ಮಾಡಬೇಡ, ಮಗು ನಮ್ಮ ಮನೇಲಿರಲಿ. ಇವತ್ತು ನನ್ನ ಮಗು ಸಣ್ಣದು, ನಾಳೆ ದೊಡ್ಡದಾಗುತ್ತೆ. ನನ್ನ ಮಗ ನಿಮ್ಮ ಮನೇಲಿದ್ದರೆ ಅದರ ಬ್ರೈನ್ ವಾಶ್ ಮಾಡಿಬಿಡ್ತೀರಾ ನೀವು. ಅಮ್ಮ, ತಂಗಿ, ಸಂಜನಾ ನನ್ನನ್ನು ದ್ವೇಷಿಸಿದರೆ, ತಿರಸ್ಕರಿಸಿದರೆ ಅದಕ್ಕೆ ಕಾರಣ ನೀನು ಮತ್ತು ನಿಮ್ಮ ಮನೆಯವರೇ. ರಾಜೀವ, ಮಕ್ಕಳ ಮನಸ್ಸನ್ನು ಹಾಳು ಮಾಡೋ ಅಷ್ಟು ಕೆಟ್ಟ ಬುದ್ಧಿ ನಮಗಿಲ್ಲ. ನಿನ್ನ ಹಳದಿ ಕಣ್ಣಿಂದನೇ ಜಗತ್ತನ್ನು ನೋಡಬೇಡ. ನೀನು ಮಾಡಿರೋ ಕೆಟ್ಟ ಕೆಲಸದಿಂದ ಅಮ್ಮ, ರಮ್ಯಾ, ಸಂಜನಾ ನಿನ್ನನ್ನು ದ್ವೇಷಿಸಿದ್ದು. ಅದಕ್ಕೆ ನಾವು ಕಾರಣ ಅಲ್ಲ. ನಿನ್ನ ತರ್ಕಗಳೆಲ್ಲ ಬೇಕಾಗಿಲ್ಲ ನನಗೆ. ನೀನು ಏನು ಹೇಳಿದ್ರು ನಾನು ನಂಬೋಲ್ಲ. ಗೊತ್ತಿದೆ ನನಗೆ, ನೀವು ನನ್ನ ಮಗುನ ನಿಮ್ಮ ಮನೆ ಕರ್ಕೊಂಡು ಹೋಗಿರೋದೇ ದುರುದ್ದೇಶದಿಂದ. ಅವನನ್ನು ನನ್ನ ಶತ್ರುವನ್ನಾಗಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ. ನಿನ್ನ ಕೆಟ್ಟ ಮನಸ್ಸಲ್ಲಿ ಇನ್ನೆಂಥ ಆಲೋಚನೆ ಬರೋಕ್ಕೆ ಸಾಧ್ಯ ಹೇಳು? ಆ ಮಗು ಹಾಳಾಗೋದು ನಮ್ಮ ಜೊತೆ ಇದ್ರಲ್ಲ, ನಿನ್ನ ಜೊತೆ ಇದ್ರೆ. ನನ್ನ ಮಗು ನನ್ನ ಇಷ್ಟ. ನಮ್ಮ ಪಾಲಿಗೆ ಅದು ಸಂಜನಾ ಮಗು ಅಷ್ಟೇ. ನಿನಗೆ ಅದ್ರ ಮೇಲೆ ಯಾವ ಹಕ್ಕೂ ಇಲ್ಲ. ಇಷ್ಟೊತ್ತು ನಿನ್ನ ಜೊತೆ ಸಮಾಧಾನದಿಂದ ಮಾತಾಡಿದ್ದೆ ತಪ್ಪು. ನಿನಗೆ ಅರ್ಥ ಆಗೋ ಭಾಷೆ ಅಲ್ಲ ಅದು. ನೋಡು ರಾಜೀವ, ಸಂಜನಾಗೆ ತನ್ನ ಮಗುನ ನಿನ್ನ ನೆರಳು ಸೋಕ್ದಾಗ ಬೆಳೆಸ್ಬೇಕು ಅನ್ನೋ ಆಸೆ ಇತ್ತು. ಈಗ ಅವಳಿಲ್ಲ. ಆದರೆ ಆ ಮಗು ಅವಳ ಆಸೆ ಪ್ರಕಾರನೇ ಬೆಳೆಯುತ್ತೆ, ನಾವು ಬೆಳೆಸ್ತೀವಿ. ಯಾವುದೇ ಕಾರಣಕ್ಕೂ ಮಗುನ ನಮ್ಮ ಮನೆಯಿಂದ ನಿಮ್ಮ ಮನೆಗೆ ಕಳಿಸಲ್ಲ. ನಿನ್ನ ಈ ನೋಟಿಸು, ಕೋರ್ಟು ಏನು ಮಾಡುತ್ತೋ ನಾನು ನೋಡ್ತೀನಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ.
ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು ಒಳ ಮಿಂಚು ಮಿಂಚು ಸುಳಿ ಮಿಂಚು ಇದು ಬೇಟೆಯಾಡು